ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ವೃಷಭ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 12/6/2026 ಶುಕ್ರವಾರ, ದ್ವಾದಶಿ ತಿಥಿ, ಭರಣಿ ನಕ್ಷತ್ರ, ಅತಿಗಂಡ ಯೋಗ ಸಂಯೋಗಗೊಂಡಿರುವಂಥ ದಿನ. ವೃಷಭ ರಾಶಿಯವರಿಗೆ ನಿಮ್ಮ ಅಧಿಪತಿ ರಾಷ್ಟ್ರಾಧಿಪತಿ ಶುಕ್ರ ಹಾಗೂ ಈ ದಿನಾಧಿಪತಿನೂ ಸಹ ಶುಕ್ರನೇ ಆಗಿದ್ದಾನೆ. ಜೊತೆಗೆ ದ್ವಾದಶಿ ತಿಥಿಯ ಶುಭ ಪ್ರಭಾವ ಅನ್ನುವಂಥದ್ದು ಇರ್ತದೆ. ಭರಣಿ ನಕ್ಷತ್ರದ ಕಾರ್ಯಶಕ್ತಿ ಎನ್ನುವಂಥದ್ದು ಹಾಗೂ ಅತಿಗಂಡ ಯೋಗದ ಎಚ್ಚರಿಕೆಯ ಸೂಚನೆ ಎನ್ನುವಂಥದ್ದು ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಗೌರವದ ಮೇಲೆ ಪರಿಣಾಮ ಬೀರ್ತದೆ. ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಚಾರದಲ್ಲಿ ಜಾಗ್ರತೆ ಅತ್ಯಗತ್ಯ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹಶಕ್ತಿಯನ್ನು ನೋಡೋದಾದರೆ, ವೃಷಭ ರಾಶಿ ಅಧಿಪತಿ ಶುಕ್ರ ಮತ್ತು ಈ ಶುಕ್ರವಾರದ ಅಧಿಪತಿನೂ ಸಹ ಶುಕ್ರನೇ ಆಗಿರೋದ್ರಿಂದ, ಈ ಗ್ರಹದ ದಿನವಾಗಿರೋದ್ರಿಂದ ಕೆಲವು ವಿಚಾರಗಳಲ್ಲಿ ನಾವು ಹೆಚ್ಚು ಅನುಕೂಲತೆಗಳು ಉಂಟಾಗ್ತದೆ, ಸೌಲಭ್ಯಗಳು ದೊರೀತದೆ ಎನ್ನುವಂಥದ್ದನ್ನು ತಿಳ್ಕೊಳ್ತೇವೆ. ಇದರಿಂದ ಆರ್ಥಿಕ ವಿಚಾರದಲ್ಲಿ ಚಿಂತನೆ ಹೆಚ್ಚಾಗ್ತದೆ, ಸಂಬಂಧಗಳಲ್ಲಿ ಮೃದುತ್ವ ಅನ್ನುವಂಥದ್ದು ಮೂಡ್ತದೆ, ವ್ಯವಹಾರದಲ್ಲಿ ಆಕರ್ಷಣೆ ಮತ್ತು ಜನಸಂಪರ್ಕದಿಂದ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಆದರೆ ಅತಿಗಂಡದ ಯೋಗದಿಂದ ಸಣ್ಣ ಅಡೆತಡೆಗಳು ಬರ್ತದೆ. ಹಠ ಮತ್ತು ಹಳೆಯ ವಿಚಾರಗಳ ಬಗ್ಗೆ ಚಿಂತನೆ ನಮಗೆ ಒತ್ತಡವನ್ನು ತರಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಆದ್ದರಿಂದ ತಾಳ್ಮೆಯನ್ನು ತೆಗೆದುಕೊಳ್ಬೇಕು ಹಾಗೂ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅತಿ ಮುಖ್ಯ. ದ್ವಾದಶಿ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗ್ತದೆ, ಆಧ್ಯಾತ್ಮಿಕ ಶಾಂತಿ ಅನ್ನುವಂಥದ್ದು ದೊರೀತದೆ, ಹಿರಿಯ ಸಹಕಾರ ಅನ್ನುವಂಥದ್ದು ದೊರೀತದೆ. ಆದರೆ ಬಾಕಿ ಉಳಿದ ಕೆಲಸಗಳನ್ನು ಮುಗಿಸಲು ಇದು ಉತ್ತಮವಾದಂಥ ದಿನ. ದೇವರ ಸ್ಮರಣೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ. ಹಳೆಯ ಸಂಬಂಧವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಈ ದಿನ ಒಳ್ಳೆಯದು ಆಗಿರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು, ಭರಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಧೈರ್ಯ, ಕೆಲಸದಲ್ಲಿ ಗಟ್ಟಿತನ, ಹಣಕಾಸಿನ ಯೋಚನೆ ಇವೆಲ್ಲ ಮೂಡುತ್ತದೆ. ಆದ್ದರಿಂದ ಬಿಸ್ನೆಸ್ ಪ್ಲಾನಿಂಗ್ ಮಾಡುವಂಥವ್ರಿಗೆ ಈ ದಿನ ತುಂಬ ಉತ್ತಮವಾಗಿರ್ತದೆ. ಹೊಸ ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಸಮಾಜದಿಂದ ಸ್ವಲ್ಪ ರೆಸ್ಪಾನ್ಸ್ ಸಿಗ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಆದರೆ ಭಾವನಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ನಿಮ್ಮ ಬಿಹೇವಿಯರಲ್ಲಿ ಸ್ವಲ್ಪ ಸ್ಮೂತಾಗಿರಬೇಕು ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಅತಿಗಂಡ ಯೋಗದ ಪ್ರಭಾವ ಇರೋದರಿಂದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗ್ತದೆ. ಕೆಲವು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆಗಳಿರ್ತದೆ. ಸಣ್ಣ ಒತ್ತಡ ಅನ್ನುವಂಥದ್ದು ಬರ್ತದೆ. ಆದರೆ ತಾಳ್ಮೆಯಿಂದ ಯಶಸ್ಸನ್ನು ಗಳಿಸ್ಬೋದು. ಶಾಂತ ನಿರ್ಧಾರದಿಂದ ಲಾಭ ಉಂಟಾಗ್ತದೆ. ಆದ್ದರಿಂದ ಶಾಂತ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇದನ್ನು ಯಾವ ರೀತಿಯ ಎಚ್ಚರಿಕೆಗಳನ್ನು ಪಾಲನೆ ಮಾಡಬೇಕು? ವಾಹನ ಚಾಲನೆ ಮಾಡೋದರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅನ್ನೆಸೆಸರಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ಬೇಡ. ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದು ನೋಡೋಣ. ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಸ್ಥಿರ ಪರಿಶ್ರಮಕ್ಕೆ ಫಲ ಸಿಗುವಂಥ ದಿನ. ಹಿರಿಯರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗಬಹುದು. ಪೆಂಡಿಂಗ್ ವರ್ಕ್ಗಳಿಂದ ಏನಾದರೂ ಇದ್ದರೆ ಅದನ್ನು ಮುಗಿಸ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಆದರೆ ನಿಧಾನವಾಗಿ ಡಿಸಿಷನ್ ಅಂತ ಏನಾದರೂ ತೆಗೆದರೆ ಅದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಬೇಗ ಡಿಸಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾರ ಬಗ್ಗೆಯೇ ಆಗಲಿ ಯಾವುದನ್ನು ದೂರುವಂಥದ್ದು, ಟೀಕೆ ಮಾಡುವಂಥದ್ದು ಮಾಡಬಾರ್ದು. ಕ್ಷೇತ್ರವಾರ ಉದ್ಯೋಗದಲ್ಲಿ ಯಾವ ರೀತಿ ಫಲ ಇರ್ತದೆ? ಶಿಕ್ಷಕರು, ಜ್ಯೋತಿಷಿಗಳು ಮತ್ತು ಟ್ರೈನಿಂಗ್ ಕೊಡುವಂಥವ್ರಿಗೆ ತುಂಬ ಉತ್ತಮವಾದಂಥ ದಿನ ಆಗಿರ್ತದೆ. ಫೈನಾನ್ಸ್ ಬಿಸ್ನೆಸ್ ಮಾಡುವಂಥವ್ರಿಗೆ ಹಣಕಾಸು ಯೋಜನೆ ಮಾಡೋದಕ್ಕೆ ಉತ್ತಮವಾದಂಥ ಲಾಭ ಪಡಿತೀವಿ. ಹೊಸ ಸಂಪರ್ಕಗಳಿಂದ ಲಾಭ ಬರ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಟೀಮ್ ವರ್ಕ್ ಸಪೋರ್ಟ್ ಸಿಗ್ತದೆ. ಸೀನಿಯರ್ಗಳಿಂದ ಅಪ್ರಿಸಿಯೇಷನ್ ಸಿಗ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ಸ್ಥಿರವಾದಂಥ ಲಾಭದ ಸೂಚನೆ ಸಿಗ್ತದೆ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಾಡುವಂಥವರು, ಆಹಾರ ಸರಬರಾಜು ವ್ಯವಹಾರವನ್ನು ಮಾಡುವಂಥವರು, ಫ್ಯಾಷನ್ ಡಿಸೈನಿಂಗ್ ಮಾಡುವಂಥವರು, ಬ್ಯೂಟಿಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡುವಂಥವರು, ಇನ್ನು ಮಾಮೂಲಿ ಕೋಚಿಂಗ್ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಮಾಡುವಂಥವ್ರಿಗೆ ಲಾಭವನ್ನು ತಂದು ಕೊಡ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಧನ ಲಾಭ ಉಂಟಾಗ್ತದೆ.
ಅಲೆಯ ಹಣ ಮರಳಿ ಬರುವಂಥ ಸೂಚನೆ ಇರ್ತದೆ. ಉಳಿತಾಯಕ್ಕೆ ಯೋಚನೆ ಮಾಡುವಂಥ ಒಂದು ಸಂದರ್ಭ ಬರಬಹುದು. ಆದರೆ ಲಕ್ಸರಿ ಸ್ಪೆಂಡಿಂಗ್ಗಳನ್ನು ನಿಯಂತ್ರಣ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹಣದ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಸೇಫ್ಟಿ ಕಟ್ಟುವಂಥ ಅಮೌಂಟ್ಗೆ ಸೇಫ್ಟಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಇರ್ತದೆ, ದಂಪತಿಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ. ಆದರೆ ಸಣ್ಣ ವಿಚಾರಗಳನ್ನು ದೊಡ್ಡದಾಗದಂತೆ ನೋಡಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆರೋಗ್ಯದಲ್ಲಿ ಗಮನಿಸೋದಾದರೆ ಗಂಟಲಲ್ಲಿ ತೊಂದರೆ ಇರ್ತದೆ, ದಣಿ ಉಂಟಾಗ್ತದೆ, ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗ್ತದೆ. ಬೆಚ್ಚನೆಯ ನೀರನ್ನು ಇದನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸರಳವಾದ ಆಹಾರ ಪದ್ಧತಿಯನ್ನು ಅನುಸರಣೆ ಮಾಡಿ. ಆದರೆ ನೀವು ಎಚ್ಚರಿಕೆಯಾಗಿರಬೇಕಾದಂಥದ್ದು ಮಾತಿನಲ್ಲಿ ಸ್ವಲ್ಪ ತಾಳ್ಮೆ ಇರಲಿ. ಅಗ್ರಿಮೆಂಟ್ಗಳಿಗೆ ಏನಾದ್ರೂ ಸಿಗ್ನೇಚರ್ ಹಾಕಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಪರಿಶೀಲನೆ ಮಾಡಿ ಸಿಗ್ನೇಚರ್ ಹಾಕಬೇಕಾಗ್ತದೆ. ಪರಿಹಾರಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ತಾಳ್ಮೆ, ಯೋಚಿಸಿ ಮಾಡಿದ ನಿರ್ಧಾರ ಮತ್ತು ಶಾಂತ ಮನಸ್ಸಿನಿಂದ ನಡೆದಂಥ ಕಾರ್ಯಗಳು ಸ್ಥಿರ ಯಶಸ್ಸು ಮತ್ತು ಲಾಭವನ್ನು ತಂದುಕೊಡ್ತವೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರಾಶಿಯ ನಿಮ್ಮ ಇತರ ಬಂಧುಗಳಿಗೆ, ಸ್ನೇಹಿತರಿಗೆ ಚಾನಲನ್ನು ಶೇರ್ ಮಾಡಿ. ಧನ್ಯವಾದಗಳು.